ದಯಮಾಡಿ ವೇದಿಕೆಯ ಎಡಭಾಗದಲ್ಲಿರುವಂತವರು ದಯಮಾಡಿ ವೇದಿಕೆಯ ಬಲಭಾಗಕ್ಕೆ ಬಂದು ತಾವೆಲ್ಲರೂ ಕುಳಿತುಕೊಂಡು ಕಾರ್ಯಕ್ರಮವನ್ನು ವೀಕ್ಷಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ವಿಧಾನ ಪರಿಷತ್ತಿನ ಮಾಜಿ ಶಾಸಕರಾದ ಅಪ್ಪಾಜಿ ಗೌಡ್ರು ಸರ್ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ. ಒಂದು ಮೂಲ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿರ್ತದೆ. ಹಿಂದೆ 80% ರೈತರು ಇದ್ದಂಥ ದೇಶದಲ್ಲಿ ಇವತ್ತು ಕ್ರಮೇಣ 60%ಗೆ ಇಳಿದಿದೆ. ಆದರೂ 50ಕ್ಕಿಂತ ಮೇಲಿದ್ದೀವಿ ಅಂದರೆ ಬಹುತೇಕ ಈ ದೇಶ ಸಂಪೂರ್ಣ ರೈತರ ಒಂದು ಹಿನ್ನೆಲೆಯಲ್ಲಿ ಇರ್ತಕ್ಕಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗತ್ತೆ. ಮತ್ತು ಒಂದು ಕಾಲದಲ್ಲಿ ನಾವು ಊಟ ಮಾಡೋ ಆಹಾರವನ್ನೇ ಹೊರಗಡೆ ದೇಶದಿಂದ ತರಿಸ್ಕೊಂಡು ಊಟ ಮಾಡುವಂಥ ಪರಿಸ್ಥಿತಿನಲ್ಲಿ ನಾವೆಲ್ಲ ಇದ್ದೀವಿ. ಇವತ್ತು ನಾವೇ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಒಂದು ಮಟ್ಟಕ್ಕೆ ತಲುಪಿದ್ದೀವಿ ಅಂದರೆ ಸರ್ಕಾರ ಅಥವಾ ಯೂನಿವರ್ಸಿಟಿ ಅಥವಾ ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭವಾಗಿ ನಡೆಸುತ್ತದೆ. 1990ರಲ್ಲಿ ಕೃಷಿ ಮಾರುಕಟ್ಟೆ ಮಾರಾಟ ಸಂಘ ಪ್ರಾರಂಭವಾಗಿ ಅವತ್ತು 50 ಜನರಿಂದ 500 ಜನವರೆಗೆ ಉತ್ತಮವಾಗಿ ಅದರ ಸದಸ್ಯರುಗಳು ಕೊರತೆಗಳನ್ನು ರೂಪಿಸುವಲ್ಲಿ ಮತ್ತು ಜಿಲ್ಲೆಯಲ್ಲಿ ಕೃಷಿ ತೋಟಗಾರಿಕೆ, ಮೀನುಗಾರಿಕೆ, ರೇಷ್ಮೆ ಇಲಾಖೆಗಳು ಉತ್ತಮ ಸಹಕಾರ ಯೋಜನೆಯಲ್ಲಿ ಯಶಸ್ವಿಯಾಗಿದ್ದೇವೆ. ಇಲಾಖೆಗಳು ರೈತರಿಗೆ ತಾಂತ್ರಿಕ ಸಲಹೆ ಮತ್ತು ಇತರ ರೈತರಿಗೆ ಸುರಕ್ಷಿತವಾಗಿ ಸೂಚನೆಗಳನ್ನು ಅನುಷ್ಠಾನ ನಡೆಸಲು ಕೃಷಿ ಅಧಿಕಾರಿಗಳ ರೈತ ಉತ್ಪಾದಕರು ತಂತ್ರಜ್ಞಾನರು ವ್ಯವಸಾಯಗಾರರ ನಡುವೆ ಜಂಟಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇವೆ. ನಮ್ಮ ಸದಸ್ಯರು ರೈತರ ಬೆನ್ನೆಲುಬಾಗಿ ಕೃಷಿ ಉತ್ಪಾದನೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತ ಯಶಸ್ವಿ ಕಾರ್ಯಾಚರಣೆಯಲ್ಲಿ ಮುನ್ನಡೆಯುವುದು ಬಹು ಸಂತಸ ವಿಚಾರಗಳನ್ನು ತಿಳಿಸಿದ್ದೇವೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಸರಿ ನೋಡಿ. ಓಕೆ ಸರ್. ಸನ್ಮಾನ್ಯ ಕೃಷಿ ಸಚಿವರಾದಂತಹ ಶ್ರೀ ಎನ್ ಚಲುವರಾಯಸ್ವಾಮಿ ಸರ್ ಅವರಿಗೆ ಇದೀಗ ವೇದಿಕೆ ಮೇಲೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಮೂಲಕ ಕೃಷಿ ಸಚಿವರಿಗೆ ನಮ್ಮೆಲ್ಲರ ಪರವಾಗಿ ನಾವೆಲ್ಲರೂ ಕೂಡ ಅಭಿನಂದನೆಯನ್ನ ಸಲ್ಲಿಸೋಣ. ವೆಂಕಟರಮಣ್ ರವರು ಹಾಗೆ ಅಕ್ಷಯ್ ಕುಮಾರ್ ಶರ್ಮಾ ಅವರು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಸರಿ ನೋಡಿ.
ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಮೂಲಕ ಕೃಷಿ ಸಚಿವರಿಗೆ ನಮ್ಮೆಲ್ಲರ ಪರವಾಗಿ ನಾವೆಲ್ಲರೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸೋಣ. ಕಿರು ಕಾಣಿಕೆಯನ್ನ ಬದಲಿಸಬೇಕಾಗಿ ನಡೆಸಿಕೊಳ್ತಾ ಇದ್ದಾರೆ. ಡಾಕ್ಟರ್ ನಾಗೇಂದ್ರ ಅವರು, ಶಿವಪ್ರಕಾಶ್ ಅವರು, ಯಶ್ ವೇದಿಕೆ ಮೇಲಿರುವಂತಹ ಗಣ್ಯ ಹಿರಿಯರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ